ददाति सा मम वचसि निधत्तां सन्निधिं मानसे च वक्रतुण्ड महाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्याय सुधारितं जयमुनीं श्रीपादरासन्मणिं व्यासार्यां विविधागमार्थिविहरां श्रीवादिराजानपि वन्दे हंसानां रघुत्तमगुरुं वैदग्ध्यवाराम्यधीं श्रीसत्यव्रत राघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु भारतविश्वान् शास्त्रज्ञवत्सलं दीनभक्तोद्धारकरं सत्यात्मानं गुरुं भजे मन्मनोभीष्टवरं सर्वाभीष्टफलप्रदं पुरन्दरगुरुं वन्दे व्यासश्रेष्ठं दयानिधिं जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे ಭಗವಂತನ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾದಂತಹ ತಾವು ಮಾತ್ರ ಉದ್ಧಾರವಾಗದಲ್ಲದೇನೆ ಸಾಮಾನ್ಯ ಜನರನ್ನು ಕೂಡ ತಮ್ಮ ಜೊತೆಗೆ ಮುಕ್ತಿಯನ್ನು ಕರೆದುಕೊಂಡು ಹೋಗಬೇಕು ಎನ್ನುವ ಕಳಕಳಿಯುಳ್ಳ ಮನಸ್ಸಿನ ಮಹಾನುಭಾವರಾದಂತಹ ಜಗನ್ನಾಥದಾಸರ ಇವತ್ತ ಪುಣ್ಯ ದಿನ. ಅವರು ಗೃಹಸ್ಥಾಶ್ರಮದಲ್ಲಿಯೇ ಇದ್ದು ಸನ್ಯಾಸಿಗಳಾಗದೇನೆ ದಾಸರಾಗಿ ಇದ್ದು ಜೀವನವನ್ನು ನಡೆಸಿದಂಥವರು. ಅವರ ಪುಣ್ಯ ದಿನವನ್ನು ಇವತ್ತು ನಾವು ಸ್ಮರಣೆಯನ್ನು ಮಾಡುವುದಕ್ಕೆ ಬಂದಿದ್ದೇವೆ. ಅವರ ಪುಣ್ಯ ದಿನವನ್ನು ಯಾಕೆ ನಿತ್ಯದಲ್ಲಿ ಅವರ ನೆನಪು ಸ್ಮರಣೆ ಮಾಡಬೇಕು? ಯಾಕೆ ಅಂದರೆ ನಾವು ಅವರನ್ನು ನೋಡಿಲ್ಲ, ಆದರೆ ಅವರು ತಿಳಿಸಿಕೊಟ್ಟ ಜ್ಞಾನವನ್ನು ಸಹಾಯ ಪಡೆದು ದೇವರನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ, ದೇವರ ಹತ್ರ ಕೇಳುತ್ತೇವೆ. ದೇವರ ಹತ್ರ ಯಾರ ಹತ್ರ ಹೋಗಬೇಕು, ಯಾವ ಮಾರ್ಗ ಹಿಡಿಬೇಕು, ಯಾವುದು ಹೋದರೆ ಸರಿಯಾಗಿ ಇರುತ್ತೆ ಎನ್ನುವ ತಿಳುವಳಿಕೆ ಬಂದದ್ದು ಅವರಿಂದ, ಅವರು ಕೊಟ್ಟ ಕೃತಿಗಳಿಂದ. ಹಾಗಾದರೆ ಅವರಿಂದ ನಾವು ಉಪಕಾರವನ್ನು ಪಡೆದಿದ್ದೇವೆ. ಅವರಿಂದ ಉಪಕಾರವನ್ನು ಪಡೆದಾಗ ನಾವು ಅವರ ಸೇವೆಯನ್ನು, ನಮ್ಮ ಕಡೆಯಿಂದ ಯಥಾಶಕ್ತಿಯಾದ ಸೇವೆಯನ್ನು ನಾವು ಮಾಡುವುದು ನಮ್ಮೆಲ್ಲರ ಅವಶ್ಯ ಕರ್ತವ್ಯ. ಜಗನ್ನಾಥದಾಸನ ಜೀವನ ಚರಿತ್ರೆ ನೀವು ಕೇಳಿದ್ದೀರಿ. ಜಗನ್ನಾಥದಾಸರು ಮೊದಲಿಗೆ ದಾಸರಾಗುವುದಕ್ಕಿಂತ ಮೊದಲಿಗೆ ಅನೇಕ ಜನರಿಗೆ ತಪ್ಪು ತಿಳುವಳಿಕೆ ಇದೆ. ದಾಸ ಸಾಹಿತ್ಯ ಬೇರೆ, ವ್ಯಾಸ ಸಾಹಿತ್ಯ ಬೇರೆ. ದಾಸ ಸಾಹಿತ್ಯ ಓದಿದವರಿಗೆ ವ್ಯಾಸ ಸಾಹಿತ್ಯ ಗೊತ್ತಿಲ್ಲ, ವ್ಯಾಸ ಸಾಹಿತ್ಯ ಬಂದವರಿಗೆ ವ್ಯಾಸ ಸಾಹಿತ್ಯ ಅಂದರೆ ವೇದವ್ಯಾಸ ದೇವರು, ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ರಘುತ್ತಮರು, ರಾಯರು ಬರೆದಂತಹ ಟೀಕಾ ಟಿಪ್ಪಣಿಗಳು, ಬ್ರಹ್ಮಸೂತ್ರಗಳನ್ನು ಇಟ್ಟುಕೊಂಡು ಏನು ಬರೆದಿದ್ದಾರೋ ಅವೆಲ್ಲ ವ್ಯಾಸ ಸಾಹಿತ್ಯ ಅಂತ. ದಾಸ ಸಾಹಿತ್ಯ ಅಂದರೆ ಕನ್ನಡದ ಕೃತಿಗಳು ಮಾತ್ರ. ಹಾಗಾದರೆ ಅವು ಎರಡೂ ಬೇರೆ ಆಗಬೇಕು ಅಂದರೆ ದೇವರು ಎರಡಾಗಬೇಕಾಗತ್ತೆ. ವ್ಯಾಸ ಸಾಹಿತ್ಯದ ದೇವರು ಬೇರೆ, ದಾಸ ಸಾಹಿತ್ಯದ ದೇವರು ಬೇರೆ. ಹಾಗಿಲ್ಲ, ಏಕಮೇವ ದ್ವಿತೀಯಂ. ದೇವರು ಒಬ್ಬನೇ ಇದ್ದಾನೆ, ಎರಡು ದೇವರಿಲ್ಲ. ದೇವರು ಒಬ್ಬನೇ ಇದ್ದಾನೆ. ಅವರು ದೇವರ ಸ್ತೋತ್ರ ಮಾಡ್ಯಾರೆ, ಇವರು ದೇವರ ಸ್ತೋತ್ರ ಮಾಡ್ಯಾರೆ ಅಂತಂದ ಮೇಲೆ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಸರ್ವತಾ ಬೇರೆ ಅಲ್ಲ. ದಾಸ ಸಾಹಿತ್ಯ ಅಂದರೆ ಏನು ಅಂದರೆ ಕನ್ನಡದಲ್ಲಿ ನಮಗೆ ತಿಳುವಳಿಕೆ, ಸಾಮಾನ್ಯ ಜನರಿಗೂ ಕೂಡ ಭಗವತ್ ತತ್ವ ನಮಗೆ ತಿಳಿದು ಅನುಸಂಧಾನ ಮಾಡಿ ಬರಬೇಕು ಅಂತ ಹೇಳಿ ಆಡು ಭಾಷೆಯಲ್ಲಿ ನಮಗೆ ಶ್ರೀಮದಾಚಾರ್ಯರು ತಿಳಿಸಿದ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಅಷ್ಟೇ. ಹಾಗಾದರೆ ದಾಸ ಸಾಹಿತ್ಯ ಎನ್ನುವುದು ವ್ಯಾಸ ಸಾಹಿತ್ಯವನ್ನು ಅನುಸರಿಸಿ ಬಂದದ್ದು, ಅದರ ವಿವರಣೆಯನ್ನು ಕೊಟ್ಟದ್ದು. ಹಾಗೆ ಯಾರು ತಪ್ಪು ತಿಳಿಯುವ ಕಾರಣ ಇಲ್ಲ. ವೇದವ್ಯಾಸ ದೇವರು ಏನು ಹೇಳಿದ್ದಾರೋ ಅದರ ವಿವರಣೆಯನ್ನು ಶ್ರೀಮದ್ ಆಚಾರ್ಯರು ಕೊಟ್ಟಿದ್ದಾರೆ. ಇದು ಸರಿಯಾದ ವೇದವ್ಯಾಸ ದೇವರ ಅಭಿಪ್ರಾಯ. ಗುರುವರ ಅಭಿಪ್ರಾಯ ವಿದೋ ವಿದಗ್ಧ ಅಂತ ಹೇಳ್ತದೆ ಶಾಸ್ತ್ರ. ಗುರುಗಳ ಅಭಿಪ್ರಾಯವನ್ನು ಅವನು ಶಿಷ್ಯ. ಆ ಶ್ರೀಮದಾಚಾರ್ಯರು ತಮ್ಮ ಶಿಷ್ಯರಿಗೆ ಉಪದೇಶವನ್ನು ಮಾಡಿದರು, ಅದನ್ನೇ ಟೀಕಾರಾಯರು ಇದು ವೇದವ್ಯಾಸ ದೇವರ ಹಾಗೂ ಶ್ರೀಮದಾಚಾರ್ಯರ ಅಭಿಪ್ರಾಯ ಅಂತ ತಿಳಿಸಿಕೊಟ್ಟರು. ಟೀಕಾರಾಯರು ಏನನ್ನು ತಿಳಿಸಿಕೊಟ್ಟರು ಅದನ್ನೇ ರಾಘವೇಂದ್ರರು, ರಘುತ್ತಮರು, ವ್ಯಾಸರಾಜರು
ತಿಳಿಸಿಕೊಟ್ಟು ಇಷ್ಟು ತಿಳಿಸಿದರೂ ಕೂಡ ನಮಗೆ ಸಾಮಾನ್ಯ ಜನರಿಗೆ ಆ ತತ್ವವು ನಮಗೆ ತಿಳಿಯದೆ ಇರುವ ಪರಿಸ್ಥಿತಿ ಬಂದು ದೇವರಿಂದ ನಾವು ಅತ್ಯಂತ ದೂರರಾಗಿ ಹೋಗುವ ಪ್ರಸಂಗ ಬಂದಾಗ ಆಗ ಪುರಂದರದಾಸರು ಅವತಾರ ಮಾಡಿ ಬರ್ತಾರೆ. ಪುರಂದರದಾಸರಾಗಿ ನಮಗೆ ಆ ಆಚಾರ್ಯರು ತಿಳಿಸಿದ ಗ್ರಂಥಗಳ ಅಭಿಪ್ರಾಯವನ್ನು, ತತ್ವಗಳ ಸಿದ್ಧಾಂತವನ್ನು, ಭಗವಂತನ ಗುಣಗಳನ್ನು, ಜಗತ್ತು ಸತ್ಯ ಎನ್ನುವುದನ್ನು, ಇದನ್ನೆಲ್ಲವನ್ನು ಕೂಡ ನಮಗೆ ಆಡು ಭಾಷೆಗಳಲ್ಲಿ, ಕನ್ನಡ ಭಾಷೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದೆಲ್ಲ ಒಂದೇ ತಂತು, ಒಂದೇ ಇದಾಗಿ ಬಂದದ್ದು, ಧಾರಾಕಾರವಾಗಿ ಬಂದದ್ದು. ಹಾಗಾಗಿ ದಾಸ ಸಾಹಿತ್ಯ ಬೇರೆ ಅಂತ ತಿಳಿಬೇಡ. ಅಂತಹ ಶ್ರೀನಿವಾಸಾಚಾರ್ಯರು ಅಂತ ಹೆಸರು. ಆ ಭಗವಂತನ ಸೇವೆಯಿಂದ ನಮಗೆ ಪುತ್ರ ಪ್ರಾಪ್ತಿಯಾಗಿದೆ ಎನ್ನುವುದಕ್ಕಾಗಿ ಮಗನ ಹೆಸರು ಕೂಡ ಶ್ರೀನಿವಾಸ ಅಂತ ಹೆಸರಿಟ್ಟಿದ್ದಾರೆ. ಆ ಶ್ರೀನಿವಾಸನ ಕರುಣೆಯಿಂದಾಗಿ ಮಗು ಬೆಳೆದು ಸಂಸ್ಕಾರ ಕೊಟ್ಟು ವಿದ್ಯಾಪೀಠಕ್ಕೆ ಕಳಿಸಿದರು. ಶಾಸ್ತ್ರಾಧ್ಯಯನವಾಯಿತು. ಬಹಳ ತೀಕ್ಷ್ಣವಾದ ಮತಿ, ಶಾರ್ಪ್ ಬುದ್ಧಿ ಬಹಳ. ಎಲ್ಲವನ್ನೂ ಕೂಡ ಒಂದೇ ಸಲ ಗ್ರಹಣ ಮಾಡಿಕೊಂಡು ಅದನ್ನು ಪ್ರತಿಪಾದನೆ ಮಾಡುವುದು, ಅದನ್ನು ತಿಳಿದುಕೊಳ್ಳುವುದು, ಎಲ್ಲವನ್ನೂ ಕೂಡ ಏಕಾಗ್ರ ಮನಸ್ಸಿನಿಂದ ಶಾಸ್ತ್ರದ ಅಧ್ಯಯನವನ್ನು ಮಾಡಿ ದೊಡ್ಡ ಪಂಡಿತರಾಗಿದ್ದಾರೆ. ಸುಧಾರಿ ಗ್ರಂಥಗಳನ್ನೆಲ್ಲವನ್ನೂ ಕೂಡ ಅವರು ದಾಸರಾಗೋಕ್ಕಿಂತ ಮೊದಲಿಗೆ ಎಲ್ಲ ಜ್ಞಾನವನ್ನು ಪಡೆದುಬಿಟ್ಟಿದ್ದಾರೆ. ಮಹಾನ್ ಪಂಡಿತರು. ಆ ಎಲ್ಲ ಭಕ್ತರು ಕೂಡ ಭಗವಂತನನ್ನು ತಿಳಿದುಕೊಳ್ಳಬೇಕು, ಆ ಭಗವಂತನ ತತ್ವಜ್ಞಾನವನ್ನು ಮಾಡಿಕೊಳ್ಳಬೇಕು. ಆ ಭಗವಂತನು ಸಾರಿದ ತತ್ವವು ಎಲ್ಲರ ಭಕ್ತರ ಕಿವಿ ಮನೆಗೆ ಹೋಗಬೇಕು. ಅದು ಈ ಜನ್ಮದಲ್ಲಿ ಮಾತ್ರ ವರ್ಷಗಳ ಕಳೆದರೂ ಕೂಡ ಅದರ ಸಂಸ್ಕೃತಿ ಪ್ರವಾಹ ಹಾಗೆ ಹೋಗಬೇಕು. ಹಾಗಾದರೆ ಏನು ಮಾಡಬೇಕು ಅಂದರೆ ಗ್ರಂಥದ ರಚನೆ ಮಾಡಿದರೆ ಇದಾಗತ್ತೆ. ನಾ ಹೇಳಿಬಿಟ್ಟೆ, ನೀವು ಕೇಳಿದರೆ ಅದನ್ನು ಮುಗಿದು. ಹಾಗಾದರೆ ಗ್ರಂಥದ ರಚನೆಯನ್ನು ಮಾಡಬೇಕು. ಹೇಳಿದವರು ಮುಂದಿನವರಿಗೆ ಹೇಳಬೇಕು, ಅವರು ಮುಂದಿನವರಿಗೆ ಹೇಳಬೇಕು. ಹೀಗೆ ಈ ಪ್ರವಾಹ ನಡೀತಾ ಇದ್ದರೇನೆ ಈ ತತ್ವಜ್ಞಾನ ಅಂತನ್ನೋದು ಜಾಗೃತವಾಗಿ ಇರುತ್ತೆ. ನಾವು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥವಾಗುತ್ತೆ, ಅವರು ಇನ್ನೊಬ್ಬರಿಗೆ ಹೇಳಬೇಕು, ಅವರು ಇನ್ನೊಬ್ಬರಿಗೆ ಹೇಳಬೇಕು. ಹಾಗಾದರೇನೆ ಈ ತತ್ವಜ್ಞಾನ ಅಂತನ್ನೋದು, ಸಂಸ್ಕಾರ ಅಂತನ್ನೋದು ಇದು ಜಾಗೃತವಾಗುತ್ತೆ. ಯಾಕೆ ನಾನು ಹೇಳಿದ್ದಂತೆ ಅಂದರೆ ಪ್ರತಿ ವರ್ಷದಿಂದಲೂ ನನಗೆ ಗೊತ್ತಾದದ್ದು ಒಂದು 8-10 ವರ್ಷ, ಇನ್ನು ಮುಂಚೆಯಿಂದ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪ್ರತಿ ವರ್ಷವೂ ಕೂಡ ಜಗನ್ನಾಥದಾಸರ ಆರಾಧನೆಯಲ್ಲಿ ಸಮಗ್ರ ಒಂದು ವಾರ 10 ದಿನ ಟೈಮ್ ತಗೊಂಡು ಸಮಗ್ರ ಹರಿಕಥಾಮೃತ ಸಾರ ಪಾರಾಯಣ, ಫಲವಿದು ಬಾಳುವುದಕ್ಕೆ ಇತ್ಯಾದಿಗಳನ್ನು ನೀವು ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಅದು ಗುರುಗಳಿಗೆ ಬಹಳ ಸಂತೋಷವನ್ನು ತಂದುಕೊಡೋದು, ಅಂತರ್ಯಾಮಿ ಪರಮಾತ್ಮನಿಗೆ ಬಹಳ ಸಂತೋಷ ತಂದುಕೊಡೋದು. ಆದರೆ ಇದು ಇಷ್ಟು ಮಾಡಿದ ಮಾತ್ರಕ್ಕೆ ಜಗನ್ನಾಥದಾಸರಿಗೆ ಪೂರ್ಣ ತೃಪ್ತಿ ಆಗೋದು, ಅರ್ಧ ತೃಪ್ತಿ ಆಯಿತು. ಪೂರ್ಣ ತೃಪ್ತಿ ಆಗೋದು ಯಾವಾಗ ಅಂತಂದರೆ ಜಗನ್ನಾಥದಾಸರು ಏನು ಮಾಡಿದರು? ಗ್ರಂಥ ರಚನೆ ಮಾಡಿದರು, ಅವರ ಶಿಷ್ಯರಿಗೆ ಹೇಳಿದರು, ಅವರು ಅವರ ಶಿಷ್ಯರಿಗೆ ಹೇಳಿದರು, ಅವರು ಅವರ ಶಿಷ್ಯರು ಹೇಳಿದರು. ಸೊ ಅವರ ಮಾರ್ಗವನ್ನು ನೀವು ಅನುಸರಿಸ್ತಾ ಇದ್ದೀರಿ ಅಂತಂದ ಮೇಲೆ ನೀವು ಮಾತ್ರ ಪಾರಾಯಣ ಮಾಡಿ, ಮಂಗಳ ಮಾಡಿ, ಇದನ್ನು ಮಾಡಿಬಿಟ್ಟರೆ ಪೂರ್ಣ ಸಂತೋಷ ಜಗನ್ನಾಥದಾಸರಿಗೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನೀವು ಇನ್ನು ಕಂಟಿನ್ಯೂ ಆಗಬೇಕು. ಯುವಕರು ಮುಂದೆ ಬರಬೇಕು, ಅವರನ್ನು ಕರೆಸಿ ಪಾರಾಯಣ ಮಾಡಿಸ್ಬೇಕು. ಯುವಕರು ಯುವತಿಯರು ಅವರಿಗೆ ಸಂಸ್ಕಾರವನ್ನು ಕೊಡಬೇಕು. ನೀವು ಕಲಿತದ್ದನ್ನು ಅವರು ಮಾಡುವುದಕ್ಕೆ ಬರಬೇಕು. ಇಲ್ಲ ನೀವು ಹೋಗ್ರಿ, ನಾನು ನೀವು ಬೇಕಾದ ಪಿಕಪ್ ಮಾಡ್ತೀನಿ, ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಬಿಟ್ಟು ಹೋದರಲ್ಲ, ಅವರು ಉಳಿಸ್ಬೇಕು. ಅವರು ಈಗ ಮಾಡಿದ್ರೆ ತಾನೇ ಮುಂದಿನ ಜನರೇಷನ್ಗೆ ಅವ್ರಿಗೆ ಹೇಳಿ ಬರುತ್ತೆ. ಈಗಿನವರು ಯಾರು ನಾವು ಅವರಿಗೆ ಹೇಳಿಸ್ಕೊಳ್ಳಿಲ್ಲ, ಅವ್ರ ಕೆಲಸ ಇದೆ ಅದಿದೆ ಅಂತ ಹೇಳಿ ನಾವು ಬಿಟ್ಟರೆ
ಕೆಲಸ ಇದೆ ನಿಜ, ಇಲ್ಲ ಅಂತಂದಿಲ್ಲ. ಹಿಂದಿಗೆ ಕೆಲಸ ಇದ್ದಿದ್ದಿಲ್ಲ ಅಂತಲ್ಲ, ಇವತ್ತೇ ಎಲ್ಲರಿಗೂ ಕೆಲಸ ಇದೆ. ಹಿಂದಿನವ್ರಿಗೆ ಏನು ಕೆಲಸ ಇಲ್ಲ ಅಂತಲ್ಲ, ಹಿಂದಿನವರು ಕೆಲಸ ಇತ್ತು. ಸಮಯವನ್ನು ತೆಗೆದುಕೊಂಡು ಶನಿವಾರ ಆಯ್ತವಾರ ನಿಮಗೆ ಮನೆಯಲ್ಲಿ ಮಾಡೋದು ಕಷ್ಟ ಇದ್ದರೆ ಮಠ ಇರೋದೇ ಅದಕ್ಕೆ. ಮುರಳಿ ಅರ್ಚನೆ ಯಾವಾಗ ಅಂದರೆ ಅವ್ರು ವೆಲ್ಕಮ್ ಮೇಲೆ ಫ್ರೀ ಕೊಡ್ತಾರೆ. ಶನಿವಾರ ಆಯ್ತವಾರ ಬರಲಿ. ಎಲ್ಲ ಯುವಕ ಯುವತಿಯರಿಗೆ ಅವರವರಿಗೆ ಯೋಗ್ಯವಾದದ್ದು ಈ ಪಾರಾಯಣದ ದೀಕ್ಷೆಯನ್ನು ನೀವು ಬಿತ್ತಬೇಕು. ಇದು ನಿಮ್ಮ ಜವಾಬ್ದಾರಿ. ನೀವು ಮಾಡಿಸದೇ ಇದ್ದರೆ ಮುಂದಿನವರು ಮಾಡಿಲ್ಲ ಅಂತಂದರೆ ಅವ್ರ ತಪ್ಪಲ್ಲ, ನಿಮ್ಮ ತಪ್ಪು. ಇದು ನಾನು ಹೇಳ್ತಾ ಇರೋದಲ್ಲ, ಕೃಷ್ಣ ಹೇಳ್ತಾನೆ. ಕೃಷ್ಣ ಮಾತು. ಕೃಷ್ಣ ಹೇಳ್ತಾನೆ, ನಾನು ಇವತ್ತ ಕರ್ಮವನ್ನ ಮಾಡದೇ ಇದ್ದರೆ ಯಾರು ಮಾಡೋದಿಲ್ಲ. ಯಾರು ಮಾಡದೇ ಇದ್ದರೆ ಅದರ ಎಲ್ಲ ಅವರು ಬಿಟ್ಟ ಪಾಪಕ್ಕೆ ನಾನು ಕರ್ತ ಆಗ್ತೀನಿ. ನಾನು ಹಾಗಾಗಿ ಅಂತಹ ಜಗನ್ನಾಥದಾಸರು ನಮಗೆ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡುವುದಕ್ಕಾಗಿ ಇಂತಹ ಕೃತಿಯನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಕಂಠಪಾಠವನ್ನು ಮಾಡಿ ನಿಮ್ಮ ಮುಂದಿನವರಿಗೆಲ್ಲರಿಗೂ ಕೂಡ ಇದನ್ನು ಪಾಠ ಪ್ರವಚನ ಅರ್ಥಾತ್ ಇದರ ಪಾರಾಯಣವನ್ನು ಸತತವಾಗಿ ನಡೆಯಬೇಕು. ಸತತವಾಗಿ ನಡೆದು ವಿಶೇಷವಾಗಿ ಆರಾಧನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿ. ಆದರೆ ನಿತ್ಯದಲ್ಲಿಯೂ ಕೂಡ ಇದರ ಅಧ್ಯಯನ, ಇದರ ಅಧ್ಯಾಪನ ಯಥಾಶಕ್ತಿ ನೀವು ತಿಳ್ಕೊಂಡಿದ್ದು ಒಂದು ಶ್ಲೋಕ, ನಿತ್ಯದಲ್ಲಿಯೂ ಕೂಡ ಅಧ್ಯಯನವನ್ನು ಮಾಡಬೇಕು. ನಮ್ಮ ಆಚಾರ್ಯರ ತಂದೆಯವರು ಸತ್ಯಧ್ಯಾನದ ಶಿಷ್ಯರು, ಸತ್ಯಧ್ಯಾನದ ಹತ್ರ ಅಧ್ಯಯನ ಮಾಡಿದವರು. ಅವರು ವಿದ್ಯಾಮಾನ್ಯ ತೀರ್ಥರು ಎಲ್ಲ ಒಂದೇ ಇದರಲ್ಲಿ ಓದಿದವರು. ಅವ್ರು ಹೇಳಬೇಕಾದ್ರೆ ಹೇಳ್ತಾರೆ, ಸತ್ಯಧ್ಯಾನರಿಗೆ ವಿದ್ಯಾ ಅಭ್ಯಾಸ ಅಧ್ಯಯನ ಯಾವಾಗಲೂ ಮಾಡಬೇಕು ಅಂತ ಒಂದು ದೀಕ್ಷೆ ಇತ್ತು. ನಮ್ಮ ಆಚಾರ್ಯರ ತಂದೆಯವರು ಪರಮ ಗುರುಗಳು ಅವ್ರು ಹೇಳ್ತಾ ಇದ್ರು, ನಮಗೆ ಸೂತಕ ಯಾವಾಗ ಅಂದರೆ ಯಾವತ್ತು ನಾವು ಅಧ್ಯಯನವನ್ನು ಮಾಡುವುದಿಲ್ಲವೋ ಅವತ್ತು ನಮಗೆ ಸೂತಕ ಇದ್ದಂತೆ, ಮೈಲಿಗೆ ಇದ್ದಂತೆ ಎಂಬಂಥ ಅಭಿಪ್ರಾಯವು. ಬ್ರಾಹ್ಮಣನು ಯಾವಾಗಲೂ ಅಧ್ಯಯನ ಮಾಡಬೇಕು, ಯಾವಾಗಲೂ ಓದಬೇಕು. ಹಾಗೆ ಹೂವು ಬಿತ್ತು ನೋಡಿ, ಹಾಗೆ ನೀವು ಕೂಡ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು. ಹರಿಕಥಾಮೃತ ಸಾರದ ಪಾರಾಯಣವನ್ನು ಇಟ್ಟುಕೊಳ್ಳಿ. ಎಲ್ಲರೂ ಸೇರಿ ಮಾಡೋದು ಒಂದು, ಆದರೆ ನಿತ್ಯದಲ್ಲಿ ಮನೆಯಲ್ಲಿ ಒಂದು ಸಂಧಿ ಮಾಡಿಕೊಳ್ಳಿ. ಸಮಯ ಜಾಸ್ತಿ ಇದ್ದರೆ 2 ಸಂಧಿ ಮಾಡಿ, ಸಮಯ ಕಡಿಮೆ ಇತ್ತು ಅಂತಂದರೆ ಅರ್ಧ ಸಂಧಿ ಮಾಡಿ, 10 ಶ್ಲೋಕ ಮಾಡಿ. ನಿತ್ಯದಲ್ಲಿಯೂ ಕೂಡ ಹರಿಕಥಾಮೃತ ಸಾರದ ಪಾರಾಯಣವಾಗದೇನೆ ಅವತ್ತಿನ ದಿನವನ್ನು ಕಳೆಯಬಾರದು ಅನ್ನುವುದು ನೀವು ಸಂಕಲ್ಪ ಮಾಡುವುದೇ ಇದು ನಿಜವಾದ ಜಗನ್ನಾಥದಾಸ